Hello everyone, welcome to Media Education channel. Myself, Manjula CS, Assistant Professor, Department of Mass Communication and Journalism, Government First Grade College for Women, Hassan. My dear journalism students, this is my 6th video on press code ethics, which is the main content of first year degree BA journalism student second semester paper applied journalism, University of Mysore. ಪತ್ರಿಕೋದ್ಯಮದ ವಿದ್ಯಾರ್ಥಿಗಳಾಗಿ ಪತ್ರಿಕಾ ಸಂಹಿತೆಯ ಬಗ್ಗೆ ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ಪರೀಕ್ಷಾ ದೃಷ್ಟಿಯಿಂದಷ್ಟೇ ಅಲ್ಲದೆ ಒಬ್ಬ ಉತ್ತಮ ಪತ್ರಕರ್ತನಾಗಲು ಇದರ ತಿಳುವಳಿಕೆ ಇರುವುದು ಅತ್ಯಂತ ಅಗತ್ಯ. ಅಖಿಲ ಭಾರತ ವೃತ್ತಪತ್ರಿಕಾ ಸಂಪಾದಕರ ಮಂಡಳಿಯ ಸಂಹಿತೆಯಂತೆ ಸಾರ್ವಜನಿಕ ಅಭಿಪ್ರಾಯ ರೂಪಿಸಲು ಪತ್ರಿಕೋದ್ಯಮ ಒಂದು ಪ್ರಬಲವಾದ ಅಸ್ತ್ರ. ಪತ್ರಕರ್ತ ತನ್ನ ವೃತ್ತಿಯನ್ನು ಸಾರ್ವಜನಿಕರು ತನ್ನ ಮೇಲಿಟ್ಟಿರುವ ನಂಬಿಕೆ ಎಂದು ತಿಳಿದು ಸಾರ್ವಜನಿಕರ ಒಳಿತಿಗಾಗಿ ದುಡಿಯುವ ಹಾಗೂ ಅಂತಹ ಪ್ರಯತ್ನಗಳನ್ನು ಪೋಷಿಸುವ ಪ್ರಯತ್ನ ಮಾಡಬೇಕು. ತಮ್ಮ ಅಭಿಪ್ರಾಯ ಹಾಗೂ ಸುದ್ದಿ ಮಂಡನೆಯಲ್ಲಿ ಪತ್ರಕರ್ತರು ಮೂಲಭೂತ ಹಕ್ಕುಗಳು, ಮಾನವ ಹಕ್ಕುಗಳು ಹಾಗೂ ಸಾಮಾಜಿಕ ಹಕ್ಕುಗಳಿಗೆ ಮಹತ್ವ ನೀಡಬೇಕು ಹಾಗೂ ನ್ಯಾಯಸಮ್ಮತವಲ್ಲದ ಅಂಶಗಳನ್ನು ತಮ್ಮ ವರದಿಗಳಲ್ಲಿ, ಅಭಿಪ್ರಾಯಗಳಲ್ಲಿ ತರಬಾರದು. ಕೋಮುದಳ್ಳುರಿ, ದ್ವೇಷಗಳಿಗೆ ಎಡೆಮಾಡುವ ಯಾವುದೇ ರೀತಿಯ ವಿವರಗಳು, ಸುದ್ದಿಗಳು, ಅಭಿಪ್ರಾಯಗಳನ್ನು ಹಾಗೂ ಜಾತಿ, ಮತದ ವಿವರಗಳನ್ನು ವರದಿಗಳಲ್ಲಿ ನೀಡುವುದನ್ನು ತಪ್ಪಿಸಬೇಕು. ಪತ್ರಕರ್ತರು ರಾಷ್ಟ್ರೀಯ ಏಕತೆಗೆ ಶ್ರಮಿಸಬೇಕು ಹಾಗೂ ಪ್ರಾದೇಶಿಕತೆ, ಪ್ರತ್ಯೇಕತಾವಾದಗಳಿಗೆ ಮನ್ನಣೆ ನೀಡಬಾರದು. ಅದೇ ರೀತಿ ಪತ್ರಿಕೆಗಳು ಸಹ ಹೊಸ ವಿಭಜನೆಗಳತ್ತ ಯಾವುದೇ ರೀತಿ ಪ್ರೋತ್ಸಾಹಿಸದೆ ದೂರವಿರಬೇಕು. ಸಮನಾದ ಹಾಗೂ ನಿಖರತೆ ಮಾಹಿತಿಯನ್ನು ನೀಡುವಲ್ಲಿ ಪತ್ರಕರ್ತರು ಶ್ರಮಿಸಬೇಕು. ವಿಷಯಗಳನ್ನು ತಿರುಚುವುದು ಅಥವಾ ಬೇಕೆಂದಲೇ ಕೆಲವು ವಿಷಯಗಳನ್ನು ಬಿಡುವುದು, ಸುಳ್ಳು ಸುದ್ದಿಗಳನ್ನು ನೀಡುವುದು ಆಕ್ಷೇಪಾರ್ಹ. ಪ್ರಕಟಣೆಗೊಳ್ಳುವ ಪ್ರತಿಯೊಂದು ವಿಷಯ, ಅಭಿಪ್ರಾಯಗಳಿಗೆ ಜವಾಬ್ದಾರಿ ಹೊರಬೇಕು. ವೃತ್ತಿ ಗೌಪ್ಯತೆಯನ್ನು ಕಾಪಾಡಿಕೊಳ್ಳಬೇಕು ಮತ್ತು ಸುದ್ದಿ ಮೂಲಗಳ ವಿಶ್ವಾಸಾರ್ಹತೆಯನ್ನು ಉಳಿಸಿಕೊಳ್ಳಬೇಕು. ಯಾವುದೇ ರೀತಿಯ ತಪ್ಪುಗಳಾದಾಗ ಅಥವಾ ಅಭಿಪ್ರಾಯ ನೀಡುವಿಕೆಯಲ್ಲಿ ದೋಷಗಳಿದ್ದಾಗ ಅವುಗಳನ್ನು ಸ್ವಯಂ ಪ್ರೇರಿತರಾಗಿ ಸರಿಪಡಿಸಿಕೊಳ್ಳಬೇಕು. ಪತ್ರಕರ್ತರು ತಮ್ಮ ಕುಶಲತೆ ಮತ್ತು ಪ್ರಭಾವಗಳನ್ನು ಪತ್ರಿಕೋದ್ಯಮ ಬಿಟ್ಟು ಉಳಿದೆಡೆ ಸ್ವಾರ್ಥಕ್ಕಾಗಿ ಬಳಸುವುದು ಸಲ್ಲದು. ವೈಯಕ್ತಿಕ ಹಿತಾಸಕ್ತಿಗಳು, ವೃತ್ತಿ ತೀರ್ಮಾನಗಳಿಗೆ ಯಾವುದೇ ರೀತಿಯ ಪ್ರಭಾವ ಬೀರಬಾರದು. ಪತ್ರಕರ್ತರು ಲಂಚ ಕೇಳುವುದು, ಸ್ವೀಕರಿಸುವುದು ನಿಷಿದ್ಧ. ಹಣದಾಸೆಗೆ ಪ್ರಚಾರವನ್ನು ನೀಡುವುದು ಅಥವಾ ಸುದ್ದಿಯನ್ನು ತಡೆದಿಡುವುದು ಆಕ್ಷೇಪಾರ್ಹ. ವ್ಯಕ್ತಿಗಳ ವೈಯಕ್ತಿಕ ಜೀವನದಲ್ಲಿ ತಲೆ ಹಾಕುವುದನ್ನು ಪತ್ರಕರ್ತರು ಮಾಡಬಾರದು. ವ್ಯಕ್ತಿಗಳ ವೈಯಕ್ತಿಕ ವೃತ್ತಿ ಜೀವನಗಳನ್ನು ಆಳುಗೆಡಹುವ ಗಾಳಿ ಸುದ್ದಿ, ಸುಳ್ಳು ಸುದ್ದಿಗಳನ್ನು ಪ್ರೋತ್ಸಾಹ ನೀಡಬಾರದು. ತನ್ನ ಸಹವರ್ತಿ ಪತ್ರಿಕೋದ್ಯಮಿಗಳಿಗೆ ಯಾವುದೇ ರೀತಿಯಲ್ಲಿ ತೊಂದರೆಗಳನ್ನು ಉಂಟು ಮಾಡಬಾರದು. ವೈಯಕ್ತಿಕ ವಿವಾದಗಳನ್ನು ಪತ್ರಿಕೆಗಳ ಮುಖಾಂತರ ಬಗೆಹರಿಸಿಕೊಳ್ಳಲು ಪ್ರಯತ್ನಿಸುವುದು ತಪ್ಪು. ದ್ವೇಷ ಮತ್ತು ಅಪರಾಧಗಳಿಗೆ ಅವಕಾಶ ನೀಡುವ ಬರಹಗಳ ಪ್ರಕಟಣೆ ಸಲ್ಲದು. ಇನ್ನು ಅಮೆರಿಕಾದ ಪ್ರಸಿದ್ಧ ಸಂಪಾದಕ ಚಾರ್ಲ್ ಎ. ಡಾನಾ ಎಂಬಾತ ಮೊಟ್ಟ ಮೊದಲ ಬಾರಿಗೆ ಪತ್ರಕರ್ತರುಗಳಿಗೆ ನೀತಿ ಸಂಹಿತೆಯನ್ನು ರೂಪಿಸಿದರು. ಅವುಗಳೆಂದರೆ: ಸುದ್ದಿಯನ್ನು ಸಂಗ್ರಹಿಸಿ, ಆದರೆ ಸುದ್ದಿಯನ್ನು ಮಾತ್ರ ಸಂಗ್ರಹಿಸಲು ಪ್ರಯತ್ನಿಸಿ. ಇತರೆ ಮೂಲಗಳಿಂದ ಏನನ್ನೂ ನಕಲು ಇಲ್ಲವೇ ಎರವಲು ಪಡೆಯುವುದನ್ನು ಸೂಕ್ತ ಅನುಮತಿ ಇಲ್ಲದೆ ಮಾಡಬೇಡಿ. ಜಾಹೀರಾತನ್ನು ಸುದ್ದಿ ವಿಷಯವನ್ನಾಗಿ ಪ್ರಕಟಿಸಬೇಡಿ. ಜಾಹೀರಾತು ಶುಲ್ಕ ತೆರುವ ಜಾಹೀರಾತಾಗಿ ಉಳಿಯಲಿ. ರಕ್ಷಣೆ ಇಲ್ಲದ ಬಲಹೀನ ವ್ಯಕ್ತಿಗಳ ಮೇಲೆ ಯಾವುದೇ ರೀತಿಯ ಪತ್ರಿಕಾ ಆಕ್ರಮಣ ಸರಿಯಲ್ಲ. ಸಂದರ್ಶಿತನ ಅನುಮತಿ ಇಲ್ಲದೆ ಅಥವಾ ಅವನಿಗೆ ತಿಳಿಯದಂತೆ ಸಂದರ್ಶನವನ್ನು ಪ್ರಕಟಿಸುವುದು ಸರಿಯಲ್ಲ. ಪತ್ರಕರ್ತರು ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು, ವೃತ್ತಿ ಧರ್ಮವನ್ನು ಎತ್ತಿ ಹಿಡಿಯಲು ಸದಾ ಹೋರಾಟ ಮಾಡಬೇಕಾಗುತ್ತದೆ. ಆದರೆ ಅಂತಹ ಅನಿಸಿಕೆಗಳು ಸಂಪೂರ್ಣ ಸತ್ಯದಿಂದ ಕೂಡಿವೆ ಎಂದು ಭಾವಿಸುವುದು ಸರಿಯಲ್ಲ. ಮನುಕುಲದ ಅಭಿವೃದ್ಧಿಗೆ ಕಾಳಜಿ ವಹಿಸುವುದು ಹಾಗೂ ಭವಿಷ್ಯದ ಬಗ್ಗೆ ಆಶಾಭಾವನೆ ಹೊಂದುವುದು ಅತ್ಯವಶ್ಯಕ. ಆತುರದಲ್ಲಿ ಗುಣಮಟ್ಟದ ಮೇಲೆ ಪರಿಣಾಮವಾಗುವಂತೆ ತೀರ್ಮಾನ ತೆಗೆದುಕೊಳ್ಳುವುದು ಮತ್ತು ಕಾರ್ಯನಿರ್ವಹಿಸುವುದು ತರವಲ್ಲ.
ವ್ಯಕ್ತಿ ಸ್ವಾತಂತ್ರ್ಯಕ್ಕೆ ವೃತ್ತಿ ಸ್ವಾತಂತ್ರ್ಯಕ್ಕೆ ಹೋರಾಡುವುದು ಅಪೇಕ್ಷಣೀಯ. ಯಾವುದೇ ಅನಪೇಕ್ಷಿತ ಪದವನ್ನು ಬಳಸದಿದ್ದರೆ ತೊಂದರೆಗಳಾಗುವುದಿಲ್ಲವೆಂಬ ತಿಳುವಳಿಕೆ ಇರಬೇಕು. ತಪ್ಪು ಮಾಡಿದಾಗ ಅದನ್ನು ಒಪ್ಪಿಕೊಳ್ಳುವ ಧೈರ್ಯ ಹಾಗೂ ಕ್ಷಮಾಲೋಚನೆಗೆ ಮುಂದಾಗುವುದು ಒಳ್ಳೆಯದು. ಇತರೆ ಪತ್ರಿಕಾ ಸಂಘಟನೆಗಳಂತೆ ದಿ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕಾ ಸಮೂಹ ಸಹ ತನ್ನ ಪತ್ರಕರ್ತ ಉದ್ಯೋಗಿಗಳಿಗೆ ತನ್ನದೇ ಆದ ನೀತಿ ಸಂಹಿತೆಯನ್ನು ರೂಪಿಸಿಕೊಂಡಿದೆ. ಅದರ ಮುಖ್ಯಾಂಶಗಳು ಹೀಗಿವೆ. ಟೈಮ್ಸ್ ಆಫ್ ಇಂಡಿಯಾ ಸಂಸ್ಥೆಯ ಯಾವುದೇ ಪತ್ರಕರ್ತ ಯಾವುದೇ ಸಂಸ್ಥೆ ಅಥವಾ ವ್ಯಕ್ತಿಗಳಿಂದ ಉಡುಗೊರೆಗಳು ಅಥವಾ ಇನ್ಯಾವ ರೀತಿಯ ಸಹಾಯಗಳನ್ನು ಪಡೆಯಬಾರದು. ಪ್ರಾಯೋಜಿಸಲ್ಪಟ್ಟ ಪ್ರವಾಸಗಳ ಆಹ್ವಾನ ಸಂಪಾದಕರಿಗೆ ತಲುಪಬೇಕು. ಆನಂತರ ಸಂಪಾದಕರು ಅಂತಹವುಗಳಿಗೆ ನಿಯೋಜಿಸಲ್ಪಡುತ್ತಾರೆ. ಪ್ರತಿಯೊಬ್ಬ ಪತ್ರಕರ್ತ ವೃತ್ತಿನಿಷ್ಠೆಯನ್ನು ಕಾಪಾಡಿಕೊಳ್ಳಬೇಕು. ಯಾವುದೇ ರಾಜಕೀಯ ಸಂಘಟನೆಗಳ ಸದಸ್ಯರಾಗಬಾರದು. ಯಾವುದೇ ಕಂಪನಿಯ ಷೇರುಗಳನ್ನು ಹೊಂದಿರುವ ಪತ್ರಕರ್ತ ಅದರ ಬಗ್ಗೆ ಯಾವುದೇ ರೀತಿಯ ವರದಿಯನ್ನು ಮಾಡುವಾಗ ಸಂಪಾದಕರ ಗಮನಕ್ಕೆ ತರಬೇಕು. ಪತ್ರಕರ್ತರು ಮನೆ, ನಿವೇಶನ ಸೇರಿದಂತೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಸ್ವೀಕರಿಸಬಾರದು. Let's see the press codes and ethics. Codes of ethics for journalists began to be formulated since the early 1920s. The McBride report states that all journalists have responsibilities to their own convictions, but equally important are their responsibilities to the public. The report spells out journalistic responsibilities, which are contractual responsibility in relation to their media and their internal organization, a social responsibility in relation to their media and their opinion and society as a whole, responsibility or liability deriving from the obligation to comply with the law, responsibility towards the international community relating to respect for human values. Journalistic codes usually take into account the following concepts, which are safeguarding freedom of information, freedom of access to information sources, objectivity, accuracy, truthfulness, or the misrepresentation of facts, responsibility to the public and its rights and interests and in relation to national, racial and religious communities, the nation, the state, and the maintenance of peace, the obligation to refrain from calumny, unfounded association, slander, violations of privacy, integrity and independence, the right of reply and of correction, respect of professional confidentiality, consideration for the cultural, social, or ethnic codes of individual countries. A codes of ethics for Indian journalists. Let's see. Accuracy and fairness. The fundamental objective of journalism declares the guide is to serve the people with news, views, comments, and information on matters of public interest in a fair, accurate, unbiased, sober, and decent manner. Publication of inaccurate, baseless, graceless, misleading, or distorted material should be avoided. All sides of the core issue or subject should be reported. Verification and checking of news before publication is necessary, where its publication and the comments based thereon can create complications, such as where it is likely to incite communal passions, where it is of a slanderous nature, unjustified rumors and surmises should not be sent forth as facts. Journalists should judge unerred. Cautions against defamatory writings. Newspapers should not publish anything which is for defamatory or libelous against any individual or organizations unless after due care and checking they have sufficient reason to believe that it is true and its publication will be for public good.
Pre-publication verification of reports necessary. Privacy instructions or innovations on the privacy of individuals is not permissible unless outweighed by genuine overriding public interest. For example, things concerning a person's home, family, religion, health, sexuality, personal life, and private affairs are covered by the concept of privacy, excepting where any of these impinge upon the public or public interest. Victims of sex crimes caution against publication of names or pictures. While reporting crimes involving rape or molestation of women, of sexual assault on children, or raising doubts and questions on personal character and privacy of a woman in names, photographs of the victims, or other particulars leading to their identity should not be published. Newspaper to avoid it suggestive guilt by association. They should not name or identify the family or relatives or associates of a person convicted or accused of a crime. Corrections. When any factual error or mistake is detected or confirmed, the newspaper should publish the correction promptly with due prominence and with apology or expressions of regret in case of serious lapse. Newspaper may expose misuse of diplomatic immunity. Provocative and sensational headlines should be avoided. Plagiarism, using or passing off the writings or ideas of another as one's own without crediting the source, is an offense against the ethics of journalism. Recording interviews and phone conversation. A journalist should not tape record anyone's conversation without the person's knowledge or consent, except where the recording is necessary to protect the journalist in a legal action or for other compelling good reason. Vulgarity to be avoided. Journalists should not publish anything which is obscene, vulgar, or offensive to public good taste. Glorifying violence to be avoided. Encouragement of social evils to be avoided. Caution in criticizing judicial acts like contempt of court. Photographs of dead bodies of victims of crimes and accidents should be avoided. Caste, religion, or community disclosures to be generally avoided. My dear journalism students, if you have any doubts on this particular topic, just write to below email ID. Thanking you.